ಈ ವರ್ಷದ ಮೊದಲ ಚಂದ್ರಗ್ರಹಣ ಇದೇ ಮಾರ್ಚ್ 3ರಂದು ನಡೀಲಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ದೇವಸ್ಥಾನಗಳಲ್ಲಿ ದೇವರ ದರ್ಶನ ಮತ್ತು ಸೇವೆಗಳಲ್ಲಿ ಬದಲಾವಣೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಧರ್ಮಸ್ಥಳದ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯ ಸನ್ನಿಧಿ ಇರ್ಬೋದು, ಇದರ ಜೊತೆಗೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ, ಇದರ ಜೊತೆಗೆ ಮಂಗಳೂರಿನ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ, ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ದೇವರ ದರ್ಶನದ ಸಮಯದಲ್ಲಿ ಬದಲಾವಣೆ ಮಾಡಿಕೊಳ್ಳಲಾಗಿದೆ, ಸೇವೆಗಳಲ್ಲೂ ಕೂಡ ಬದಲಾವಣೆಯನ್ನು ಮಾಡಿಕೊಳ್ಳಲಾಗಿದೆ. ನಾನೀಗ ಮಂಗಳೂರಿನ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿದ್ದೇನೆ. ಈ ಪ್ರಮುಖವಾಗಿ ಏನು ಮಾರ್ಚ್ 3ರಂದು ಈ ವರ್ಷದ ಮೊದಲ ಚಂದ್ರಗ್ರಹಣ ನಡೀಲಿಕ್ಕಿದೆ. ಸೊ ಈ ಹಿನ್ನೆಲೆಯಲ್ಲಿ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ಕೂಡ ಸಮಯದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಲಾಗಿದೆ. ಅಂದರೆ ಪ್ರಮುಖವಾಗಿ ಅವತ್ತು ಮಧ್ಯಾಹ್ನ 1:30ವರೆಗೂ ಕೂಡ ದೇವರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಮತ್ತು ಗ್ರಹಣ ಮೋಕ್ಷ ಆದ ಬಳಿಕ ವಿಶೇಷ ಹೋಮ, ಇದರ ಜೊತೆಗೆ ಪೂಜೆ ಕೂಡ ನಡೀಲಿಕ್ಕಿದೆ. ಸೊ ಈ ಎಲ್ಲ ವಿಚಾರದ ಕುರಿತಂತೆ ಮಾತನಾಡೋಕೆ ಇದೀಗ ನಮ್ಮ ಜೊತೆ ಕ್ಷೇತ್ರದ ಅರ್ಚಕರಾಗಿರ್ತಾರೆ ನವೀನ್ ಅವರಿದ್ದ ಅವ್ರು ಮಾತಾಡ್ತೇನೆ. ಈ ವರ್ಷದ ಮೊದಲ ಚಂದ್ರಗ್ರಹಣ ಮಾರ್ಚ್ 3ಕ್ಕೆ ನಡೆಯುತ್ತೆ. ಸೊ ದೇವಸ್ಥಾನದಲ್ಲಿ ಯಾವ್ಯಾವ ಬದಲಾವಣೆಯನ್ನು ಸಮಯದಲ್ಲಿ ಮಾಡ್ಕೊಳ್ಳೋ ಮತ್ತು ಏನೇನು ಅವತ್ತು ವಿಶೇಷ ಇರುತ್ತೆ ಅಂತೇಳಿ. ಶ್ರೀ ಗುರುಭ್ಯೋ ನಮಃ. ಮಾರ್ಚ್ 3ರಂದು ಹುಣ್ಣಿಮೆ ದಿವಸ ಹುಬ್ಬ ನಕ್ಷತ್ರ ಸುಮಾರಾಸಿಗೆ ಕೇತುಗ್ರಸ್ತ ಚಂದ್ರಗ್ರಹಣ ಇರುವುದರಿಂದ ದೇವಸ್ಥಾನದಲ್ಲಿ ನಿತ್ಯ ಪೂಜೆ ಆಗಿ 1:30 ಗಂಟೆಗೆ ದೇವಸ್ಥಾನ ಮುಚ್ಚಲಾಗುತ್ತದೆ. ಆದಮೇಲೆ 6:48 ನಂತರ ದೇವಸ್ಥಾನವನ್ನು ಶುದ್ಧೀಕರಿಸಿ ಪುಣ್ಯವಾಚನ ಹಾಗೆ ಗ್ರಹಣ ಶಾಂತಿ ಹೋಮವನ್ನು ಮಾಡಿಕೊಂಡು ಆ ಮುಖೇನವಾಗಿ ಎಲ್ಲ ದೇವರಿಗೆ ಆರಾಧಿಸುವಂಥ ಎಲ್ಲ ದೇವರಿಗೆ ಕಲಶಾಭಿಷೇಕವನ್ನು ಮಾಡಿ ವಿಶೇಷವಾಗಿ ಕ್ಷೇತ್ರದ ಸನ್ನಿಧಾನದಲ್ಲಿ ಗ್ರಹಣ ಶಾಂತಿ ಪರಿಹಾರಾರ್ಥವಾಗಿ ಪೂಜೆ ಪುರಸ್ಕಾರ ಇದೆ. ಎಲ್ಲ ಗ್ರಹಣ ಸಮಯದಲ್ಲಿ ಎಲ್ಲ ಭಕ್ತಾದಿಗಳು ಆ ದೇವರನ್ನು ಆರಾಧಿಸಿಕೊಂಡು ಬಂದರೆ ಯಾವುದು ಕನ್ಯಾ ಸಿಂಹರಾಶಿ ಹಾಗೆ ಕನ್ಯಾ ರಾಶಿ, ಮಕರ ರಾಶಿ, ಮೀನರಾಶಿಗೆ ಅರಿಷ್ಟ ಇರುವುದರಿಂದ ಆ ಸಮಯದಲ್ಲಿ ಆ ಮಹಾತಾಯಿ ದೇವರನ್ನು ಆರಾಧನೆ ಮಾಡಿದರೆ ಎಲ್ಲ ದೋಷ ಪರಿಹಾರಾರ್ಥವಾಗಿ ಸುಖಮಯ ಜೀವನವನ್ನು ಸಾಗಿಸುವುದರಿಂದ ಕ್ಷೇತ್ರದ ಸನ್ನಿಧಾನದಲ್ಲಿ ವಿಶೇಷವಾಗಿ ಪೂಜೆ ಇರುವುದರಿಂದ ಎಲ್ಲ ಭಕ್ತಾದಿಗಳು ಬಂದು ಆ ಸೇವೆಯಲ್ಲಿ ಭಾಗಿಯಾಗಬೇಕು ಅಂತ ಕ್ಷೇತ್ರದ ಪರವಾಗಿ ಕೇಳಿಕೊಳ್ಳುತ್ತೇನೆ. ಗ್ರಹಣದ ಸಂದರ್ಭದಲ್ಲಿ ಭಕ್ತರಿಗೆ ಇಲ್ಲಿ ಬರುವಂಥ ಅವಕಾಶ ಇದೆಯಾ ಅಥವಾ ಗ್ರಹಣ ಮೋಕ್ಷ ಆದ ಬಳಿಕ ಇಲ್ಲಿ ಬರೋದು ಹೇಗೆ? ಗ್ರಹಣ ಸಮಯದಲ್ಲಿ ಕೂಡ ಅದು ಆಡಳಿತ ಮಂಡಳಿ ನಿರ್ಣಯ ಆಗಲಿಲ್ಲ. ಆ ಸಮಯದಲ್ಲಿ ನಿಜವಾಗಿ 4:15ಗೆ ನಮ್ಮ ದೇವಸ್ಥಾನ ಓಪನ್. ಆ ಗ್ರಹಣ ಸಮಯದಲ್ಲಿ ನಾವು ಅರ್ಚಕರೆಲ್ಲ ಇಲ್ಲಿ ಜಪ ತರ್ಪಣ ಎಲ್ಲ ಮಾಡ್ತಾ ಇದ್ದೇವೆ. ಆ ಸಮಯದಲ್ಲಿ ಅದು ಆಡಳಿತ ಮಂಡಳಿಯನ್ನು ನಿರ್ಧಾರ ತೆಗೆದುಕೊಂಡು ಅಂತ ಹೇಳಬೇಕು. ಆಮೇಲೆ ಈ ಗ್ರಹಣದ ಟೈಮಲ್ಲಿ ನಕಾರಾತ್ಮಕ ಶಕ್ತಿಗಳು ಕೂಡ ಹೆಚ್ಚಾಗಿ ಇದಾಗುತ್ತದೆ, ಅದು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಆ ಹಿನ್ನೆಲೆ ನೋಡೋದಾದರೆ ಇಲ್ಲ, ಮನಸ್ಸಿಗೆ ಚಂದ್ರಗ್ರಹಣ ಇರುವುದರಿಂದ ಮನಸ್ಸಿಗೆ ನಕಾರಾತ್ಮಕದಲ್ಲಿ ಆ ಸಮಯದಲ್ಲಿ ನಾವು ಸಿದ್ಧಿಗೋಸ್ಕರ ಯಾವ ದೇವರನ್ನು ಆರಾಧಿಸ್ತಿರೋ ಇಷ್ಟ ದೇವರು ಕುಲದೇವರು ಚಂದ್ರಗ್ರಹಣ ಇರುವುದರಿಂದ ದೇವಿ ಉಪಾಸನೆ ಮಾಡಿದರೆ ಒಳ್ಳೆಯ ಫಲಿತಾಂಶ ಇರುತ್ತದೆ. ಆ ಸಮಯದಲ್ಲಿ ಒಂದು 3:40 ನಂತರ 6:48 ತನಕ ಆ ಸಮಯದಲ್ಲಿ ಒಂದು ಜಪ ಆರಾಧನೆ ದೇವತಾ ನಾಮಸ್ಮರಣೆ ಮಾಡಿದರೆ ಅತ್ಯಂತ ಶುಭದಾಯಕ ಆಗಿ ಅವರ ಜೀವನ ಸುಖಮಯವಾಗಿರುವುದು ಹೇಳ್ಬೋದು. ಈಗ ಆಹಾರ ಸ್ವೀಕರಿಸುವ ಆ ಎಲ್ಲ ಕ್ರಮಗಳು ಹೇಗೆ ಅಂತ? ಆಹಾರ ಸಾಧಾರಣ ಒಂದು 10-10:30 ನಂತರ ವೃದ್ಧಾಪ್ಯರಿಗೆ ಮಕ್ಕಳಿಗೆ 1:30 ತನಕ ಹೊರದು ಆ ಸಮಯದಲ್ಲಿ ಸ್ವಲ್ಪ ಉಪಹಾರ ಎಲ್ಲ ಲೈಟ್ ಫುಡ್ಡನ್ನು ತಿನ್ಬೋದು, ಏನು ತೊಂದರೆ ಇಲ್ಲ. ಆ ಗ್ರಹಣ ಸಮಯದಲ್ಲಿ ಜಾಸ್ತಿ ಜೀರ್ಣ ಆಗುವಂಥ ಇದ್ದರೆ ಸಾಕು. ಧನ್ಯವಾದಗಳು. ಇದಿಷ್ಟು ಕ್ಷೇತ್ರದ ಅರ್ಚಕರಾಗಿರ್ತಕ್ಕಂಥ ನವೀನ್ ಅವರು ಹೇಳ್ತಕ್ಕಂಥ ಮಾತು. ಪ್ರಮುಖವಾಗಿ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಗ್ರಹಣ ಮೋಕ್ಷ ಸಂಬಂಧಪಟ್ಟಂತೆ ಒಂದಿಷ್ಟು ಹೋಮಗಳು ಕೂಡ ನಡೆಯುತ್ತೆ. ಸೊ ಜನರಿಗೂ ಕೂಡ ಅಂದರೆ ಗ್ರಹಣ ಮೋಕ್ಷ ಆದ ಬಳಿಕ ಆ ಒಂದು ಹೋಮದಲ್ಲಿ ಭಾಗವಹಿಸುವಂಥ ಅವಕಾಶ ಇದೆ ಮತ್ತು ವಿಶೇಷ ಪೂಜೆ ಕೂಡ ಮಾಡ್ತೇವೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಿದ್ದಾರೆ. ಇದು ಕುದ್ರೋಳಿಯ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ನಡೆಯತಕ್ಕಂಥ ಧಾರ್ಮಿಕ ಆಚರಣೆ ಆದರೆ, ಇನ್ನು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಲ್ಲಿಯೂ ಕೂಡ ಮಧ್ಯಾಹ್ನ 1:15ವರೆಗೂ ಕೂಡ ಅಲ್ಲಿ ದೇವರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅದಾದ ಬಳಿಕ ಆ ದೇವಸ್ಥಾನ ಕ್ಲೋಸ್ ಆಗುತ್ತೆ. ರಾತ್ರಿ ಅಂದರೆ ಸಂಜೆ ಸುಮಾರು 7:30 ನಂತರ ಮತ್ತೆ ದೇವರ ದರ್ಶನ ಓಪನ್ ಇರುತ್ತೆ. ಅಲ್ಲಿಂದ ದೇವರ ದರ್ಶನವನ್ನು ಮಾಡ್ಬೋದು. ಇದರ ಜೊತೆಗೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲೂ ಕೂಡ ದರ್ಶನದ ಸಮಯದಲ್ಲಿ ಬದಲಾವಣೆ ಮಾಡ್ಕೊಳ್ಳಲಾಗಿದೆ. ಅವತ್ತು ಬೆಳಿಗ್ಗೆ 9 ಗಂಟೆಗೆ ಅಲ್ಲಿ ಮಹಾಪೂಜೆ ಆಗುತ್ತೆ. ಅದಾದ ಬಳಿಕ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಅದಾದ ಬಳಿಕ ಮತ್ತೆ ಸಂಜೆ ಓಪನ್ ಆಗುವಂಥದ್ದು, ಅಂದರೆ ರಾತ್ರಿ 9ರ ನಂತರ ಅಲ್ಲಿ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಮತ್ತು ಗಮನಿಸಬೇಕು, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಮಾರ್ಚ್ 2 ಹಾಗೂ 3 ಎರಡೂ ದಿವಸವೂ ಕೂಡ ಸರ್ಪ ಸಂಸ್ಕಾರ ಸೇವೆ ಇರೋದಿಲ್ಲ. ಇದರ ಜೊತೆಗೆ ಮಾರ್ಚ್ 3ರಂದು ಯಾವುದೇ ರೀತಿಯಂಥ ಸೇವೆಗಳು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಡೆಯೋದಿಲ್ಲ. ಸೊ ಬರುವಂಥ ಭಕ್ತರು ಕೂಡ ಇದನ್ನು ಗಮನದಲ್ಲಿಟ್ಕೋಬೇಕು ಮತ್ತು ಗ್ರಹಣದ ಟೈಮಲ್ಲಿ ಏನು ವಿಶೇಷ ಪೂಜೆ ಮತ್ತು ಏನು ವ್ರತಾಚರಣೆಗಳೆಲ್ಲ ಏನಿದೆ ಅದರಲ್ಲಿ ಭಾಗವಹಿಸುವಂಥ ಅವಕಾಶವೂ ಕೂಡ ಇದೆ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್, TV9 ಮಂಗಳೂರು.